ಯಾರಿಗಮ್ಮ ಇವು ಎಳ್ನೀರು ತಗೊಂಬಂದಿದ್ರೆ? ಯಾಕೆ ಏನು ಅಂತ ಕೇಳಬೇಡ. ಇದನ್ನು ತಗೊಂಡೋಗಿ ಶ್ರೀದೇವಿ ಅದಕ್ಕೆ ಕೊಡು. ತಗೊಳಮ್ಮ ನಮ್ಮ ಹೊಲ್ದಾಗಿದ್ವೋ ಕಿತ್ಕೊಂಬಂದಿದ್ದೀವಿ ಕುಡಿ ಅಂತ ಹೇಳಿ ಆ ಅತ್ತಿಗೆಗೆ ಕೊಡು. ಆವಾಗ ಕುಡಿತಾಳೆ. ಅವಳಿಗೆ ತಗೊಂಡೋಗಿ ಕೊಟ್ಬರೋಗಿ ಹೋಗು. ಯಾಕೆ ಏನು ಯಾತಕ್ಕೆ ತಂದಿದ್ರ ಅಂತೇಳಿ ಕೇಳ್ತಾರಮ್ಮ. ಅವಾಗ ಯಾಕೆ ಹೇಳೋಣ? ನಮ್ಮ ಅಮ್ಮಗೆ ಬುದ್ಧಿನೇ ಇಲ್ಲ ಕಣ. ಹೋಗಿ ತಗೊಂಡೋಗು ಸುಮ್ಮನೆ. ಅಯ್ಯ ದೇವ್ರಿ, ನಿನ್ಗೆ ಇಲ್ಲಡಿ ಎಷ್ಟು ಹೇಳಿದ್ರು ಏನು ಎತ್ತ ಅಂತೇಳಿ ಕ್ವಶನ್ ಮಾಡೋದು ಮಾತ್ರ ಬಿಡಬೇಡ. ಹೋಗಿ ಆ ಶ್ರೀದೇವಿಗೆ ಕೊಡು. ಕುಡಿಲಿ. ಹೇಳ್ತಾ ಇಲ್ವಾ ಇವಳು? ನೀನು ಅವಳು ಎಷ್ಟು ಹೇಳ್ತಾ ಇದ್ದಾಳೆ ಅವಾಗಿಂದನೂ. ಹೋಗಿ ತಗೊಂಡೋಗಿ ಕೊಡು 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 ಅಂತ ಹೇಳಿ ಹೇಳ್ತಾ ಇದ್ರು ನಿನಗದು ಗೊತ್ತಾಗ್ತಾ ಇಲ್ಲ. ಸರಿ ಕಣ್ ಶೈಲು, ಅಲ್ಲ ನಿನಗೆ ಈ ಯಾಕೆ ಅಂತ ನೀನು ಮಾತಾಡಿಸ್ತಾ ಇರಲಿಲ್ಲ. ಅದಕ್ಕೇ ಯಾಕೆ ತಗೊಂಬಂದಿದ್ಯೋ ಏನೋ ಅಂತ ಹೇಳಿ. ಅಯ್ಯೋ ಬಸ್ರಿ ಹಿಂಗ್ಸಲ್ಲ, ಅದಕ್ಕೆ ತಗೊಂಬಂದಿರೋದು. ಕುಡಿತಾಳೆ ಅಂತ ಹೇಳಿ ತಗೊಂಡೋಗಿ ಕೊಡೋಗು. ಸುಮ್ಮನೆ ಹೋಗು. ತಗೊಂಡೋಗಿ ಕೊಡೋಣ. ನಮ್ಮ ಶೈಲಿ ಕೊಟ್ಲಿ ಅಂತ ಹೇಳೋಣ. ಶೈಲು ಕೊಟ್ಲು ಅಂತ ಹೇಳಕ್ಕೆ ಹೋಗ್ಬೇಡ. ಸುಮ್ಮನೆ ಎಳ್ಳೀರು ತೊಗೊಂಬಂದಿದ್ದೀವಿ ಕುಡೀರಿ ಅಂತ ಹೇಳು ಅಷ್ಟೇ. ಸುಮ್ಮನೆ ನಾವೇ ತಗೊಂಬಂದಿದ್ವಿ ಹೊಲ್ದಾಗೆ ಕಾಯಿ ಕಿತ್ತಿದ್ವಲ್ಲ, ಅಲ್ಲಿ ತೊಗೊಂಬಂದಿದ್ವಿ. ತಗೊಳ್ರಿ ಎಳ್ಳೀರು ಕುಡಿ, ಬಸ್ರಿ ಹೆಂಗ್ಸು ಕುಡಿ ಅಂತ ಹೇಳಿ ಕೊಡ್ತಾ ಇದ್ದೀನಿ, ತಗೋ ಕುಡಿ ಅಂತ ಹೇಳಿ ಕೊಡು ಅಷ್ಟೇ. ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ ಏನು ಅಂತ ಹೇಳಿ ಹೇಳು ಅಷ್ಟೇ. ಆರಾಮಾಗಿರಮ್ಮ, ನಿನ್ನ ಅಮ್ಮ ಇಲ್ಲ ಅಂತೇಳಿ ಏನು ಯೋಚನೆ ಮಾಡಬೇಡ. ಅದಕ್ಕೆ ನಿಮ್ಮ ಅಮ್ಮ ಬೇರೆ ಇಲ್ವಲ್ಲ, ಅದಕ್ಕೆ ನಾನು ಅದು ಇದು ತಗೊಂಬಂದು ಕೊಡ್ತೀನಿ ಅಂತ ಅಷ್ಟೇ. ಆ ಎಳ್ಳೀರು ಕುಡಿಬೇಕು. ಆ ಗಿರ್ಜಿಂಬೇನೂ ಅವಳೆಲ್ಲನ ಅವಾಗ ಗೊತ್ತಾಗುತ್ತೆ ಅವಳಿಗೆ. ಲೂಸ್ ಮೋಷನ್ ಆಗಬೇಕು. ಲೂಸ್ ಮೋಷನ್ ಆಗಿ ಸರಿಯಾಗಿ ಅವಳು ಏನು ಯಾರೋ ಅಡೆದಿಲ್ಲ ದಡ್ದವಳೆ ಅಮ್ಮಂಗೆ ಇನ್ನೂ ಹೋಗಿ 4-5 ತಿಂಗಳಿಗೇನೆ ಅವ್ರ ಮನೆಯಾಗ ಕುಕ್ಕರ್ಸ್ಕೊಂಡವಳೆ. ಇಲ್ಲಿ ಇವಾಗ ಮಾಡೋರಿಲ್ಲ ಏನಿಲ್ಲ. ನಾನು ಅದಕ್ಕೆ ಮತ್ತೆ ಅಲ್ಲಿಗೆ ಹೋಗೋದಿಲ್ಲ, ಅವ್ರ ಮನೆಯಾಗ ಇರೋಕ್ಕಾಗಲ್ಲ ಅಂತೇಳಿ. ನಮ್ಮದು ಮನೆ ಹೊಸ ಮನೆ ಚೆನ್ನಾಗೈತೆ, ಹೊಸ ಮನೆಯಾಗ ಇರಬೇಕು ಅಂತ ನಮಗೆ ಅದಕ್ಕೆ ಆಸೆ ಕಣೆ. ನಾನು ಅಲ್ಲಿಗೆ ಹೋಗೋದಿಲ್ಲ ಕಣೆ. ಬಿಡಕ್ಕೆ ಅತ್ಲಾಗೆ ಅಲ್ಲಿಗೇನು ಹೋಗ್ತೀನಿ, ನನಗೂ ಬೇಜಾರು. ನೀನು ಹೋದ್ರೆ ನನಗೂ ಬೇಜಾರಾಗುತ್ತೆ. ಅಮ್ಮ ತಗೊಂಡೋಗಿದ್ದೀನ ಏನು ಹೇಳುತ್ತೋ ಏನೋ. ಯಾರನ್ನೇ ಹಂಗೆ ಬೈಕೊಂತೀರಾ? ಹಾಗಾಳು ನಮ್ಮ ಶ್ರೀದೇವಿ 4-5 ತಿಂಗಳಿಗೇ ಹೋಗಿ ಗಿರ್ಜಿಂಬೇರ ಮನೆಯಾಗ ಕುಕ್ಕರ್ಸ್ಕೊಂಡವಳೆ. ಇವಾಗ ನನಗಂಗುತ್ತೆ ಸಿಟ್ಟಲ್ಲೇ ಬರುತ್ತೆ ಬಗೆಂಟಿ. ಏನು ಹೇಳೋಣ ಏನು ಬೈಯೋಣ ಅನ್ನಿಸ್ತೈತೆ. ಅದಕ್ಕೇ ನಾವು ಭಾಗ ತಗೋಬೇಕು ಅಂದರೆ ಅವಳು ಇವಾಗ ಪ್ರೆಗ್ನೆಂಟ್ ಇದ್ದಾಳಂತೆ. ಪ್ರೆಗ್ನೆಂಟ್ ಇರೋದ್ರಿಂದ ಅವಳು ಇವಾಗ ಭಾಗ ತಗೊಳ್ಳೋ ಆಗಿಲ್ಲ, ಭಾಗ ತೆಗಿಯೋಗಿಲ್ಲ ಅಂತ ಹೇಳ್ತಾವಳೆ. ಅದಕ್ಕೆ ನಾನು ಇಲ್ಲೇ ಇದ್ದೀನಿ ನಮ್ಮ ಅಪ್ಪರ ಮನೆಯಲ್ಲಿ. ನಾನು ಅವಳು ಹೋದಾಗಿಂದ ನಾನು ಅಲ್ಲಿಗೆ ಹೋಗೇ ಇಲ್ಲ. ಯಾರಪ್ಪ ಅಂತ ಅನ್ನಿಸ್ತೈತೆ. ಅವಳಿಗೆ ಏನೋ ಒಂದು ಬರಲ್ವತ್ಲಾಗೆ ಅನ್ನಿಸ್ತೈತೆ. ಇನ್ನು ಏನು ಹಂಗೆ ಸೀಮೆ ಕಿಲೋದು ಅವಾಗ ಆಡ್ದವಳೆ ಅಮ್ಮಂಗೆ. ಅವಳು ಗಿರ್ಜಿಂಬೆ ಅವಳಿದ್ದು ಬೇಡಪ್ಪ, ಭಾಳ ಇದ್ದಾಳೆ. ಅಯ್ಯಪ್ಪ ಅವಳೇ. ಅಯ್ಯೋ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದರೆ 3 ಅಂದ್ರಂತೆ. ಅವಳು ಅಂಥವಳು ಗೊತ್ತಾಗೋದಿಲ್ಲ ಅಂದು ಅವಳಿಗೆಲ್ಲ ಗೊತ್ತಾಗುತ್ತೆ. ಭಾರಿ ಕ್ರಿಮಿನಲ್ ಅವಳು. ನೋಡಕ್ಕಂಗೆ ಇದ್ದಾಳು ಅಷ್ಟೇ. ಅಯ್ಯೋ ಅದಕ್ಕೆ ಅಂತೇಳಿ ಅಣ್ಣಯ್ಯ ಚೆನ್ನಾಗಿ ದುಡಿತಾನೆ, ಎಲ್ಲ ತಗೊಂಬಂದು ಹಾಕ್ತಾನೆ, ತರಕಾರಿ ಎಲ್ಲನ ತಗೊಂಬಂದು ಅದು ಇದು ಕೊಡ್ತಾನೆ. ಅದಕ್ಕೆ ಕರ್ಕೊಂಡೋಗಿರೋದು ಅವಳು ಆದಾಯ ಇರುತ್ತೆ ಅಂತ ಕರ್ಕೊಂಡೋಗಿರೋದು. ಆದಾಯ ಇಲ್ದಿದ್ದಾದರೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ನಾನು ನಮ್ಮ ಮಯಪ್ಪಗೆ ಹೇಳಿದ್ರೆ ಅದಕ್ಕೆ ಕೇಳೋಂಗೆ ಇಲ್ಲ. ಬಿಡೋತ್ಲಾಗೆ ಅಂತ ಹೇಳ್ತಾ ಇದ್ವಿ. ಎಷ್ಟೊತ್ತಿಗೆ ಆಗುತ್ತೋ ಅಂತೇಳಿ ನಾವು ನಮ್ಮದಲ್ಲೆಲ್ಲ ಸೈಟೆಲ್ಲ ಐತಲ್ಲ, ಅಲ್ಲಿ 2 ಇದ್ದಾವೆ ಸೈಟು. ಅದನ್ನೆಲ್ಲ ತೊಗೊಬಿಟ್ಟು 3 ಜನ ಅಲ್ಲ ಗಂಡು ಮಕ್ಕಳು, ಮನೆ ಇರೋದೊಬ್ಬರು ಅಲ್ಲೂ ಇಲ್ಲೋ ಒಬ್ಬರು, ಅದೆಲ್ಲ ತೊಗೊಬಿಟ್ಟು ನಾವು ಮನೆ ಕಟ್ಟಿಸ್ಬೇಕು ಚೆನ್ನಾಗಿ ಸ್ಟ್ಯಾಂಡರ್ಡಾಗಿ. ಅದಕ್ಕೋಸ್ಕರ ನೋಡಿ ನಮ್ಮ ಅಪ್ಪ ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಬಗ್ಗೆಂಟಿ. ಹಿಂಗೇನೆ ಕಟ್ಟಿಸ್ಬೇಕು ನಾವು. ಅದಕ್ಕೇ ಯಾಕ ಮಾತಾಡ್ತಿರಲ್ಲ ಭಾಗ್ಯಮ್ಮ? ಅವಳು ಶ್ರೀದೇವಿನ ಬೈಕ್ ಎಂತಿದ್ರು. ಏನು ಯಾಡೋ ಅಡೆದಿಲ್ದಾಳೆ ದೊಡಮ್ಮಂಗೆ ಹೋಗಿ ಅತ್ಕೆರ ಮನೆಯಾಗ ಅಲ್ಲೇ ಇದ್ದಾಳೆ ಅಂತ ಹೇಳಿ. ಹೆಂಗೆ ನೋಡ್ಕೊಂತಾಳೆ ಅವಳು ಹಂಗೇನೆ ಅತ್ಕೆನ. ಅವ್ವ ಏನು ಸೀಮೆಗಿಲ್ಲದಮ್ಮಂಗೆ ನೋಡ್ಕೊಂತಾಳೆ ಕಣೆ. ಅವಳಿಗಂತೂ ಏನು ಯಾರಿಗೂ ಆಗಬಾರ್ದಿಲ್ಲದಾಗೈತಿ ಅಂಬ ಥರ ಆಡ್ತಾಳೆ. ಅಯ್ಯೋ ಭಾರಿ ಇದ್ದಾಳೆ ಹೇಳಮ್ಮ ಅವಳು ಶ್ರೀದೇವಿ. ಅದಕ್ಕೇ ಈಗ ಸ್ವಲ್ಪ ಎಳ್ಳೀರು ಕಳಿಸಿದ್ದೀನಿ. ಸ್ವಲ್ಪ ಲೂಸ್ ಮೋಷನ್ ಆಗೋ ಥರ ಎಳ್ಳೀರು ಕಳಿಸಿದ್ದೀನಿ. ಸರಿಯಾಗಿ ಅಯ್ಯ ಅನ್ನಬೇಕು. ನಮ್ಮ ಅಮ್ಮನ ಕೊಟ್ಟೆ ಬಸ್ರಿ ಹೆಂಗ್ಸ್ ಕುಡಿಯೋ ಥರ ಅದಕ್ಕೇನೋ ಹಾಕ್ಬಿಟ್ಟು ನಾನು ಕಳಿಸಿದ್ದೀನಿ. ಅದಕ್ಕೇ ಅವಾಗಾದ್ರೇ ಅವಳು ಸ್ವಲ್ಪ ಬುದ್ಧಿ ಬರುತ್ತೆ ಅಂತ ಹೇಳಿ ಅದಕ್ಕೆ ಕಳಿಸಿದ್ದೀನಿ. ಏನೋ ಒಂದು 2 ಆಗಬೇಕು, ಅಲ್ಲಿವರೆಗೂ ಗೊತ್ತಾಗೋದಿಲ್ಲ. ಮತ್ತು ಇಬ್ಬರೊಳಗೂ ಅದಕ್ಕೆ ನೀವು ಒಂದು ಐತಿ ಅನ್ಬೇಡ. ಅವ್ರಿಬ್ರಿಗೆ ಏನಾರ ಮಾಡಿ ತಂದಿಕ್ಬೇಕಂಡ್ರಿ ನೀವು. ಅವ್ರು ಅಯ್ಯೋ ಸುಮಾರಾಗಿಲ್ಲ ಇಬ್ಬರೊಳಗೆ ಏನು ಹಂಗೇನೆ ಏನೋ ಕೋಟೆ ಎಪ್ಗಳು ಕುಕ್ಕಣಂಗಾಗುತ್ತೆ. ಎಷ್ಟೋ ಒಟ್ಕೊಂಡವ್ರು ಎಂಬತ್ತಾರೆ ಇಬ್ಬರೊಳು ಏನು ಕುಕ್ಕೊಂಡು ಮಾತಾಡೋದು. ಅಯ್ಯೋ ಎದ್ದತ್ನಾಗ ಏನು ತಿಂಡಿ ಮಾಡಿದ್ದೀವಿ, ಅದನ್ನು ಮಾಡಿದ್ದೀವಿ ಇದನ್ನು ಮಾಡಿದ್ದೀವಿ ಅಂದ್ಕೊಂಡು ಇಬ್ಬರೊಳನು ಅದಕ್ಕೆ ನೀ ಹಂಗೈತಾರೆ ತಾಯಿ. ಹಂಗೇನೆ ಎರಡಕ್ಕೂ ಗೊತ್ತಾಗೋದಿಲ್ಲ, ಅವೆರಡಕ್ಕೂ ತಿಳಿಯೋದಿಲ್ಲ. ಅದಕ್ಕೆ ಅವೆರಡು ಒಂದಾಗ್ಯವೆ. ನಮ್ಗೆ ಅಂತಾರೆಲ್ಲ ಇಷ್ಟ ಆಗೋದಿಲ್ಲಪ್ಪ. ಅಯ್ಯೋ ನನಗಂತ ಅವ್ರ ಮನೆಯಾಗ ಅಯ್ಯೋ ಅವಳು ಮಾಡಿರೋದಾಗಿ ಗಿರ್ಜಿಂಬೆ ಮಾಡಿರೋದು ನಾನು ಯಾವತ್ತೂ ಊಟ ಮಾಡಿಲ್ಲಪ್ಪ. ಅವಳು ಮಾಡಿರೋದಾಗಲಿ, ಅವಳು ಮಾಡಿರೋ ಟೀ ಆಗಲಿ ಕಾಫಿ ಆಗಲಿ ಏಪ್ಪ ಏನೂ ಇಲ್ಲ.
ಏನು ಮಾಡೋದು. ನಾನು ಈ ಮನೆಗೆ ಇರೋದಕ್ಕೂ ಆಗೋದಿಲ್ಲ. ನಾನು ಅದಕ್ಕೆ ನಮ್ಮ ಅಮ್ಮರ ಮನೆಗೆ ಇದ್ದೀನಿ. ನಾನು ಬಂದಟ್ಕೆ ನಾನು ಅದಕ್ಕೆ ಭಾಗ ತೊಗೊಬಿಟ್ರೆ ಅತ್ಲಾಗೆ ನಾವು ಮನೆ ಕಟ್ಸೋಣ ಅಂತ ಇದ್ದೀವಿ. ಲೋನ್ಗಿನೆಲ್ಲ ತೆಗೆದುಬಿಟ್ಟು ಮನೆ ಕಟ್ಸೋಣ ಅಂತೇಳಿ ನೋಡ್ತಾ ಇದ್ದೀವಿ ಭಾಗ್ಯಂಟಿ. ಏನು ಮಾಡೋಣ, ಅವಳು ಹೋಗಿ ಅಲ್ಲಿ ಸೇರ್ಕೊಂಡವಳೆ, ಡಿಲ್ವರಿ ಆಗೋವರೆಗೂ ಕೊಡೋವಾಗಿಲ್ಲ ಅಂತೇಳಿ ಅವ್ರ ಅಣ್ಣ ಹೇಳಿದಾರಂತೆ. ಅದಕ್ಕೆ ಈ ಅಪ್ಪ ಸುಮ್ಕೆ ಆಗವ್ರೆ. ನಾನು ಎಷ್ಟು ಹೇಳ್ತಾ ಇದ್ದೀನಿ, ಅಯ್ಯೋ ದೇವ್ರೆ ಏನಾದರೂ ಮಾಡಿ ತಗೊಳ್ಳೋಣ ಅಂತಂದರೆ ಇವಾಗಲೇ ಅವಳಿಗೆ ಹಂಗಾಗೈತಿ. ಏನು ಸೀಮೆಗಿಲ್ಲದ ಅಳಿತವಳೆ ಅಮ್ಮಂಗೆ ಏನು ಭಾಗ ತಗೊಂಡು ಇಟ್ಕೇನೆ ಏನಾದರೂ ಆಗಿಬಿಡುತ್ತೆ ಅನ್ನೋ ಥರ ಏನೋ ಆಡ್ತಾ ಇದ್ದಾಳೆ. ಏನು ಅಯ್ಯೋ ಮೇಗ್ಲಿಂದ ಕೆಳಕ್ಕೆ ಇಳಿದವಳು ತಡ ಆಡ್ತಾ ಇದ್ದಾಳೆ. ಏನೋ ಒಂಥರ ಓವರಾಗಿ ಆಡ್ತಾ ಇದ್ದಾಳೆ ಅವಳು. ಅಷ್ಟೊಂದು ಆಡಬಾರ್ದು ಹೇಳು. ನೋಡಿದ್ದೀನಿ, ಎಂತೆಂಥವ್ರನ್ನ ನೋಡಿದ್ದೀನಿ, ಅಂಥವ್ರು ನೋಡಿಲ್ಲ. ಅವಳು ಥರದವಳು ನೋಡಿಲ್ಲ ನಾನು. ನಮ್ಮ ಅಕ್ಕ ಇಲ್ಲ ಅಂದಿದ್ರೆ ಅವ್ರ ಮನೆಗೆ ಅವ್ರ ಅತ್ತೆ ಸ್ವಲ್ಪ ನಮ್ಮ ಅಕ್ಕನ ಥರನೇನೆ ಅವ್ರ ಅತ್ತೆ. ಏನಿದ್ದವರೆಲ್ಲ ಅವರೆಲ್ಲ ಗಂಡು ಮಕ್ಳಿಗೆ ಅವ್ರಿಗೂ ಅಷ್ಟು ಗೊತ್ತಾಗೋದಿಲ್ಲ. ಆ ಗಿರ್ಜಿಂಬೆ ಅಂತ ಏನೋ ಗೊತ್ತಾಗೋದಿಲ್ಲ. ನೀನು ಜಯಕಾಯಿ ಒಂಥರ ಬರ್ತೀರ, ನೀನೊಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಹೇಳಮ್ಮ. ಅದು ಶ್ರೀದೇವಿ ಒಂಥರ ಹಳ್ಳಿ ಗುಗ್ಗು. ಅವಳಿಗೂ ಸರಿಯಾಗಿ ಕಲ್ತೈತೆ. ಅದಕ್ಕೆನಾದ್ನಿ ಅದಕ್ಕೆ ಒಂದಾಗ್ಯಾರ. ಅದಕ್ಕೆನಾದ್ನಿ ಒಂದಾಗ್ಯಾರ. ಇನ್ನೊಬ್ಬಗೆ ಸಣ್ಣನಿಗೆ ಒಳ್ಳೆ ಚೆನ್ನಾಗಿರೋ ಸಸಿ ತಾಂಬರ್ ನಿಂದ ಅಂತದೇನೆ, ಅದ್ರಂತೂ ತರಬಾರ್ದು. ಅವನ ಪಾಪ ಸುಮ್ಮನಿಲ್ಲ. ಹೇಳಪ್ಪ, ಅವನು ಹೋಗಿ ಯಾಕೆ ಶ್ರೀದೇವಿನ ಮದುವೆ ಆದ, ಅಮ್ಮ ಇಲ್ಲ ಏನಿಲ್ಲ ಅಂತಾರನ್ಯಾಕೆ ಯಾಕೆ ಮದುವೆ ಆದ ಅವನು? ನೋಡಿ ಇವಾಗ ಅವಳು ತವ್ರ ಮನೆಗೆ ಹೋಗಂಗಿಲ್ಲ, ಬಾಣಂತನಕ್ಕೆ ಇಲ್ಲೇ ಇದ್ದಾಳೆ. ಏನು ಹಂಗೇನೆ, ಅಯ್ಯಯ್ಯೋ ಏನು ಸೀಮೆಗೆ ಇಲ್ದವಳಮ್ಮ ಆಡ್ತಾಳೆ ಕಣ ಹಂಗೇನೆ. ಅವಳು ಏನು ಕೂತ್ಕೊಂಡಿರ್ತಾರೆ ಯಾವಾಗಲೂ ಸೋಂಬೇರಿಗಳಲ್ವೇ. ಇವಾಗ ನೋಡು, ನಮ್ಮ ಮನೆಯಾಗೆ ನಮ್ಮಮ್ಮ ಐತೆ, ನಮ್ಮದು ಹೊಸ ಮನೆ ಐತೆ. ನಮ್ಮದು ಹೊಸ ಮನೆ ಕಟ್ಟಿರೋದ್ರಿಂದ ನಾವೆಲ್ಲ ಚೆನ್ನಾಗಿ ಬಾಣಂತನ ಮಾಡಿಸ್ಕೋಬೋದು ನಮ್ಮಂಥವ್ರಿಗಾದರೆ. ನಮಗಾದರೆ ಇನ್ನೂ ಬೇಡಪ್ಪ ಅಂತ ಇದೀವಿ ಮಕ್ಕಳು. ನಮ್ಮಂಥವ್ರಿಗೆ ಬೇಡ. ಅಯ್ಯೋ ಅವಳು ಗಿರ್ಜಿಂಬೆ ಅಂತ, ಅಯ್ಯೋ ಅವರ ಅತ್ತಿಗೆಗಾಗಿರೋದು ನಮ್ಮ ಅತ್ತಿಗೆ ಪ್ರೆಗ್ನೆಂಟ್. ನಮ್ಮ ಅತ್ತಿಗೆ ಪ್ರೆಗ್ನೆಂಟ್ ಅಂತ. ಅವಳು ಯಾವ ರೀತಿ ಇದೆ ನೋಡ್ಕೊಂಡ್ಲೋ ಏನೋ ಅವಳು ಗೊತ್ತಿಲ್ಲ. ಏನು ಹಂಗೇನೆ. ಅಯ್ಯೋ ನನ್ನವರು ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಇರಲಿಲ್ಲ. ಅಯ್ಯೋ ಇವ್ರ ಮನೆಯೆಲ್ಲ ಹೊಸ, ಅದು ನಮ್ಮ ಮನೆಗೆ ಕರ್ಕೊಂಡೇ ಹೋಗ್ಬಾರ್ದು ಅಂತ ಇದ್ರು. ಅನಿಲ್ ಅವರು ಏನು ಮಾಡ್ತೀಯ, ನಾನು ಬಿಡ್ರಿ ಅತ್ಲಾಗ ಅಂತೇಳಿ ಒಂದೆರಡು ದಿವಸ ಹೋದೆ. ಒಂದೆರಡು ದಿವಸಕ್ಕೆ ಆ ಮನೇಲಿ ಇರೋದಕ್ಕಾಗಲಿಲ್ಲಪ್ಪ ನನಗಂತೂ. ಅದಕ್ಕೆ ಇವಾಗ ನಮ್ಮ ಅತ್ತೆನೇ ಮಾಡ್ಕೊಂಡೈತೆ. ಅವ್ರಿಗೆ ಒಂದು ಸ್ವಲ್ಪ ಅಡುಗೆ ಮಾಡಿಕೊಡುತ್ತೆ, ಅನ್ನ ಸಾಂಬಾರು ಅದು ಮಾಡಿಕೊಡುತ್ತೆ. ಅವನು ಅಲ್ಲಿಗೆ ಹೋಗ್ತಾನೆಲ್ಲ ಊಟ ಮಾಡೋದಕ್ಕೆ. ನಮ್ಮ ಬಾವ ಅಲ್ಲಿಗೆ ಹೋಗ್ತಾನೆ ಅನ್ಸುತ್ತೆ, ಹೆಂಡತಿ ಹತ್ರನೇ ಇರ್ತಾನೆ ಅನ್ಸುತ್ತಲ್ಲೇ. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನೀನೇ ಸರಿಯಾಗಿ ಚಿಂಬಿಗೂ ಅವಳಿಗೆ ಬುದ್ಧಿ ಕಲ್ಸೋಕ್ಕೆ ನೀನೇ ಸರಿ. ಅಷ್ಟರಿ ದೇವ್ರಿಗೂ ಅವ್ರಿಗೆಲ್ಲ ಬುದ್ಧಿ ಕಲ್ಸೋಕ್ಕೆ ಸರಿಯಾಗಿ ಮಾಡಬೇಕು. ಸರಿಯಾಗಿ ಬೈತಾ ಇರ್ಬೇಕು. ನಿಂದ ಮುಂದೆ ನೋಡಬಾರ್ದು. ಅವರು ಏನು ಹಂಗೆ ಐತೆ ಅಂತ ಜಂಬ ಮಾಡ್ತಾ ಇದ್ದಾರೆ. ಏನು ಹಂಗೆ ಇಬ್ಬರಳು ಎಷ್ಟೋ ಏನೋ ಕೋಟಿಗಟ್ಟಲೆ ಏನೋ ಸಾವುಕಾರ ಅನ್ನಬೇಕು ಹಂಗೆ ಕುಕ್ಕಂತಾರೆ ಇಬ್ಬರಳು. ಏನು ಹಂಗೆ ಬೆಳಗ್ಗೆ ಹೊತ್ತು ಬಿಸಿಲು ಕಾಯಿಸೋದು, ಟೀ ಕುಡಿಯೋದು. ಅಯ್ಯೋ ನೋಡ್ಬೇಕು, ನನಗಂತ ನೋಡಿರಾಕಲ್ಲ ನಮ್ಮ ತಾಯಿಯವ್ರನ್ನ. ಇವ್ರು ಬೇರೆ ಇವಳು ರಾಜಂಬೇರಿ ಚೆನ್ನಾಗಾಗಿದ್ದಾಳೆ ಇವಾಗ ಅವ್ರ ತಾಗೆ. ಹೆಂಗೆ ಚೆನ್ನಾಗಾಗಿದ್ದಾಳೆ ಗೊತ್ತೇ. ನೋಡು ಮಾತಾಡ್ಸಲ್ಲ ನಮಗೆ ತಾವಂಟಿ. ಇವಾಗ ನೋಡು ಅವಳು ನಮ್ಮ ಗಿರ್ಜಿಂಬಿ ಜೊತೆ ಚೆನ್ನಾಗಾಗಿದ್ದಾಳೆ. ಅವ್ರದ್ದೇನೋ ಇದು ಬಿಡತ್ಲಾಗಿ ನಾವಂದರೆ ಅರ್ಥಕ್ಕೆ ಹೋಗಲ್ಲ ಮಾತಾಡಿಸ್ದಿಂದ ಅವ್ರ ತಕ್ಕೆ. ಆ ಗಿರ್ಜಿಂಬಿಗೂ ಶ್ರೀದೇವಿಗೂ ಸರಿಯಾಗಿ ಬೇದಿ ಕಿತ್ಕಂಬ್ಲೆ ಅಂತ ಎಳ್ಳೀರು ಕಿಳಿಸಿದ್ದೀನಿ ನೋಡು. ಸರಿಯಾಗಿ ಬೇದಿ ಆಗ್ಬೇಕು ಅವರಿಬ್ರಿಗೂ. ಏನು ಹಂಗೇನೆ ಅವಳು ಸೀಮೆಗಿಲ್ಲದು ಮಗು ಆಗೈತೆ ಅನ್ನಂಗೆ ಹೋಗಿ ಅಲ್ಲೇ ಇದ್ದಾಳೆ. ಎಷ್ಟು ದಿವಸ ಆಯಿತು. ನಾವು ಭಾಗ ತೊಗೋಬೇಕು ಅಂದರೂ ಭಾಗ ಕೊಡ್ತಾ ಇಲ್ಲ. ಇವಳು ಏನು ಹಂಗೆ ಅದಕ್ಕೆ ಅಂತ ಹೇಳಿ ಇದು ಮಾಡ್ತಾ ಇದ್ದಾಳೆ ನೋಡಿ. ಇಬ್ರಿಗೂ ಸರಿಯಾಗಿ ಮಾಡ್ತೀನಿ. ಇಬ್ರಿಗೆ ಸರಿಯಾಗಿ ಸುಸ್ತಾಗಬೇಕು, ಬೇದಿಯಾಗಿ ಹಂಗೆ ಮಾಡಬೇಕು. ಏನು ಹಂಗೆ ನನ್ನ ಎಷ್ಟಿದ್ನು ಮಾಡ್ತಾರೆ, ಹಿಡ್ಕೊಂಡು ಒಗ್ಯ ತುಪ್ಪತ್ತಾಳೆ ಅವಳು ಗಿರ್ಜಿಂಬೆ. ಅವ್ರ ಮಗುಗೂ ಕುಡಿಸ್ತಾಳೆ ಎಳ್ಳೀರಂದರೆ ನೋಡು, ಅವಾಗ ಸರಿಯಾಗೆ ಆಗುತ್ತೆ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.